ಎಲ್ಲ ಟಿ ಆಸ್ಪಿರೆಂಟ್ಸ್ಗೆ ನಮಸ್ಕಾರ. ಸೊ ಮುಂಬರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಭಾಳ ಪ್ರಮುಖವಾದಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಸೊ ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರವಾಗಿ ನಾನು ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕು ಟಿ ಬಗ್ಗೆ ಹೇಳಬೇಕಾದ್ರೆ ಅವಾಗೆಲ್ಲ ಹೇಳ್ತಾ ಇದ್ದೆ ನಾನು. ಸೊ ಇನ್ನೂ 100 ದಿನ ಇದೆ, ಸೊ ದಯಮಾಡಿ ಪ್ರಿಪ್ರೇಷನ್ ಆರಂಭ ಮಾಡಿ, ಇನ್ನೂ ಸಾಕಷ್ಟು ಟೈಮ್ ಇದೆ, ಗೋಲ್ಡನ್ ಟೈಮು, ಒಳ್ಳೆ ಮಾರ್ಕ್ಸ್ ಮಾಡಲಿಕ್ಕೆ ಅಂತ ಎಲ್ಲವನ್ನು ಹೇಳಿದೆ ನಂಗೆ ಗೊತ್ತಿರೋದನ್ನು. ಬಟ್ ಈಗ ಏನಾಯಿತು ನೋಡಿ, 100 ದಿನ ಅಂತ ಅವತ್ತು ಹೇಳಿದ್ದೆ, ಈಗ ಆಡಲಿ ಒಂದು 15 ದಿನ ಕಳೆದು ಹೋಗ್ಬಿಡ್ತು. ಈಗ ನಾನು 100 ದಿನ ಇನ್ನೂ ಟೈಮ್ ಇದೆ, ನೀವು ವರ್ಕ್ ಮಾಡಿ ಆರಂಭ ಮಾಡಿ ಅಂತ ಹೇಳ್ದಂಥ ಒಂದು ಫ್ಯೂ ಡೇಸ್ ಬ್ಯಾಕು ಇವತ್ತು ನಾನು ಹೇಳ್ತಾ ಇರೋದು ನೋಡಿದ್ರೆ 15 ದಿನ ಕ್ಲೋಸ್ ಆಗಿಬಿಟ್ಟಿದೆ ಈಗ. ಸೊ ಐ ಥಿಂಕ್ June 30 ಅಂದರೆ ಒಂದು ಹಾರ್ಡ್ಲಿ ಒಂದು 80ರಿಂದ ಒಂದು 85 ದಿನ ಸಿಗ್ಬೋದ್ರೆ ನಿಮಗೆ, ಎಲ್ಲ ಕೌಂಟ್ ಮಾಡಿಬಿಟ್ರೆ ಈಗ ನಿಮಗೆ ಐ ಥಿಂಕ್ ನೀವು ಅಭ್ಯಾಸ ಮಾಡಲಿಕ್ಕೆ ಮತ್ತು ಓದ್ಕೊಳ್ಳಿಕ್ಕೆ. ಈಗಲೂ ಹೇಳ್ತಾ ಇದ್ದೀನಿ, ಈ ಕ್ಷಣದವರೆಗೂ ಸ್ಟಿಲ್ ಇನ್ನೂ ಯಾರೂ ಅಭ್ಯಾಸವನ್ನು ಆರಂಭ ಮಾಡಿಲ್ವೋ ಬಿಡಿ. ಏಕೆಂದರೆ ಏನು ಇವರು ಪದೇ ಹೇಳ್ತಾರ ಅಂತ ನಿಮಗೆ ಕಿರಿಕಿರಿ ಆಗ್ಬೋದು. ನಿಮಗೆ ಕಿರಿಕಿರಿಯಾಗಿ ಬೇಜಾರಾದರೂ ಪರವಾಗಿಲ್ಲ, ನಿಮ್ಗೇನಾದರೂ ಅನ್ಬೇಕು ಅಂದರೆ ಅನ್ಕೊಬಿಡ್ಬೇಕಾದ್ರೆ ಮನಸ್ಸಲ್ಲೇ ಅದನ್ನು ನಾನು ಬ್ಲೆಸ್ಸಿಂಗ್ಸ್ ಅಂತ ಅಂದ್ಕೊಂಡು ಸ್ವೀಕಾರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆದರೆ ಸೊ ದಯಮಾಡಿ ಇಟ್ಸ್ ಎ ಗೋಲ್ಡನ್ ಟೈಮು, ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡಬೇಡಿ, ಆಮೇಲೆ ಸಫರ್ ಆಗಬೇಡಿ. ಸೊ 1 ಮಾರ್ಕ್ಸಿಂದ ನೀವು ಫೇಲ್ಯೂರ್ ಆಗೋದು, ಅಥವಾ 2 ಮಾರ್ಕ್ಸಿಂದ ಫೇಲ್ ಆಗೋದು, 3 ಮಾರ್ಕ್ಸಿಂದ ಫೇಲ್ ಆಗಿ ಆಮೇಲೆ ಸಫರ್ ಪಡೋದು, ಆಮೇಲೆ ನೀವೇನೇ ಸಫರ್ ಪಟ್ಟರು ಇನ್ನೊಂದು ಟಿ ಎಕ್ಸಾಮ್ ಬರೀಬೇಕು ಹೊರತು ಯಾವುದೇ ಕಾರಣಕ್ಕೂ ಸೊ ನೀವು ಅಂದ್ಕೊಂಡಿರೋ ಸಕ್ಸಸ್ಸನ್ನು ಕಾಣಲಿಕ್ಕಾಗಲ್ಲ, ಆಯಿತಾ. ಸೊ ದಯಮಾಡಿ ನಮ್ಮ ಗುರಿ ಯಾವಾಗಲೂ 150 ಮಾರ್ಕ್ಸ್ ಅಂತ ಇದ್ದರೆ ಅಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿ 150 ಮಾರ್ಕ್ಸನ್ನು ಸ್ಕೋರ್ ಮಾಡಲೇಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್, ಆ ಒಂದು ಗೋಲ್ ಸೆಟ್ ಮಾಡಿ ಯಾವಾಗಲೂ ಪ್ರಿಪ್ರೇಷನ್ ಮಾಡಬೇಕು. ಇಲ್ಲ ಅಂದರೆ ಭಾಳ ಕಷ್ಟ. ಕೆಲವರೆಲ್ಲ ಎಲಿಜಿಬಲ್ ಮಾರ್ಕ್ಸ್ ಬಂದುಬಿಟ್ರೆ ಸಾಕು ಅಂತಾರೆ. ದಯಮಾಡಿ ಆ ರೀತಿಯ ಕೆಲವೊಂದು ಯೋಚನೆಗೆ ಬರಲಿಕ್ಕೆ ಹೋಗಬೇಡಿ. 90 ತೊಗೊಂಡ್ರೆ ಪಾಸ್ ಆಗಿದ್ರೆ ಸಾಕು, 83 ತೊಗೊಂಡ್ರೆ ಸಾಕು, ಇನ್ನು ಯಾಕೆ ಸುಮ್ಮನೆ ಇವೆಲ್ಲ ದಯಮಾಡಿ ಬೇಡ. ಇದೇ ಹೇಳೋದು, ಇದೇನು ಅಂದರೆ ಇಷ್ಟೇ ಲೈಟಾಗಿ ಯೋಚನೆ ಮಾಡುವಂಥದ್ದು ಎಕ್ಸಾಮ್ಸ್ ಬಗ್ಗೆ ಅಂತ ನಾವೇನು ಹೇಳ್ತೀವಿ ಅದು ಇದು. ನಿಮ್ಮ GPT ಪರೀಕ್ಷೆಗೆ ನೀವೆಷ್ಟು ಸ್ಕೋರ್ ಮಾಡ್ತಿರೋ ಮ್ಯಾಕ್ಸಿಮಮ್ ಸ್ಕೋರು, ಅದು 120 ಡೆಬೋ ಆಗಿರ್ಬೋದು, 130 ಡೆಬೋ ಆಗಿರ್ಬೋದು, ಅಥವಾ 140 ಡೆಬೋ ಆಗಿರ್ಬೋದು, ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ GPT ಎಕ್ಸಾಮಿನೇಷನ್ಗೆ. ಸೊ ಹಾಗಾಗಿ ನಾನು ಯಾವುದೇ ಟೈಮಲ್ಲೂ ಟಿ ಎಕ್ಸಾಮ್ ಬಗ್ಗೆ ಹೇಳಬೇಕಾದಾಗ ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಿ ಟಿ ಎಕ್ಸಾಮಲ್ಲಿ ಅಂತ ನಿಮಗೆ ಸೊ ಹೇಳುವಂಥದ್ದು. ಇದುವರೆಗೂ ನಡೆದಿರ್ತಕ್ಕಂಥ ಅಂದರೆ ಈಗ 2024ರಲ್ಲಿ June 30 ಅಂತ ಹೇಳಿದ್ರೆ ಟಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಬಟ್ 2023 ತನಕ ನಡೆದಿರ್ತಕ್ಕಂಥ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಈ ಕೂಡಲೇ ಕಲೆಕ್ಟ್ ಮಾಡಿ ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಸಿಗುತ್ತೆ ನಿಮಗೆ. ನೀವು ಅಲ್ಲೂ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಭ್ಯಾಸವನ್ನು ಆರಂಭ ಮಾಡ್ಬೋದು. ಸೊ ನಾನಂತೂ ನನ್ನ 2 ಯೂಟ್ಯೂಬ್ ಚಾನಲ್ ಕೂಡ ಮ್ಯಾಕ್ಸಿಮಮ್ ಏನೆಲ್ಲ ಟಿ ಪರೀಕ್ಷೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಎಲ್ಲ ಆಗ್ತಾಯಿದ್ದೀನಿ ನೋಡಿ. ಈಗ ಎಜುಕೇಷನ್ ಸೈಕಲಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಒಂದು 13ರಿಂದ 14 ವಿಡಿಯೋ ಅಪ್ಲೋಡ್ ಆಗಿಬಿಟ್ಟಿದೆ. ಇನ್ನು ಸೋಷಿಯಲ್ ಸೈನ್ಸ್ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ಸರಣಿಗಳಲ್ಲಿ ಒಂದು 14ರಿಂದ 15 ವಿಡಿಯೋ ಅಪ್ಲೋಡ್ ಆಗಿದೆ ಹೊಸ ಯೂಟ್ಯೂಬ್ ಚಾನಲಲ್ಲಿ. ಇದ್ರ ಜೊತೆಯಲ್ಲಿ ಟೆಲಿಗ್ರಾಮಲ್ಲಿ ಹಲವಾರು ಟಿ ಅಪ್ಡೇಟ್ಸ್ ಬರ್ತಾ ಇದೆ. ದಯಮಾಡಿ ಎಲ್ಲವನ್ನು ಬಳಸ್ಕೊಳ್ಳಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಿಪ್ರೇಷನ್ ಏನಿದೆ ಅದು ವಿಶ್ಲೇಷಣಾ ಮಾದರಿಯಲ್ಲಿ ಬಿಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಅಲ್ಲೇ ಕಾನ್ಫಿಡೆಂಟ್ ಬಿಲ್ಡ್ ಆಗಿಬಿಡುತ್ತೆ, ಆಯಿತಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸುಮಾರು 100ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಪ್ರಶ್ನೆ ಪತ್ರಿಕೆ ಮರೆಯೋಗಬೇಕಾಗುತ್ತೆ ನೀವು. ಅದಾದ ನಂತರದಲ್ಲಿ ಸಿಲೆಬಸ್ ಇಟ್ಕೊಳ್ಳಿ, ಆಯಿತಾ. ಮೊದಲು ಏನು ಮಾಡಿ ಸಿಲೆಬಸ್ಸನ್ನು ರೆಫರ್ ಮಾಡ್ಕೊಳ್ಳಿ ನೀವು. ಈಗ ತುಂಬ ಜನ ಕೇಳಿದ್ರು ಸಿಲೆಬಸ್ ಏನು ಮ್ಯಾಕ್ಸಿಮಮ್ ಚೇಂಜ್ ಆಗೋಲ್ಲ. ಸೊ ನಾನು ನಿಮಗೆ ಪ್ರೀವಿಯಸ್ ಇಯರ್ ಒಂದು ಏನು ನೋಟಿಫಿಕೇಷನ್ ಆಗಿತ್ತು ಟಿ ನೋಟಿಫಿಕೇಷನು, ಅದನ್ನು ಈಗಾಗಲೇ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ನಾನು, ಮೇ ಬಿ ಮಧ್ಯಾಹ್ನ ಶೇರ್ ಮಾಡಿದ್ದೀನಿ. ಸೊ ದಯಮಾಡಿ ಯಾರು ಜಾಯ್ನ್ ಆಗಿಲ್ಲವೋ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಲಿಂಕು ಡಿಸ್ಕ್ರಿಪ್ಷನ್ ಕೊಡಿದ್ದೀನಿ ನಾನು, ಜಾಯ್ನ್ ಆಗಿ ನೀವು ಅಲ್ಲಿ ನೋಡ್ಕೊಳ್ಬೋದು. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಅಲ್ಲಿ ಸಿಗುತ್ತೆ ನಿಮಗೆ. ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಬಿಟ್ಟು ನೀವು ಸರ್ಚ್ ಮಾಡಿ, ನಿಮ್ಗೆ ಅವೈಲೇಬಲ್ ಇದೆ ಅದು, ಆಯಿತಾ. ಎಲ್ಲೂ ಏನು ಕಷ್ಟಪಡಬೇಕಾಗಿಲ್ಲ ಹುಡುಕ್ಲಿಕ್ಕೆ. ಸೊ ಮೊದಲು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಒಂದಷ್ಟು ಕ್ವಶನ್ ಬ್ಯಾಂಕ್ಸು, ಮಾದರಿ ಪ್ರಶ್ನೆ ಪತ್ರಿಕೆ ಅಂತಿರುತ್ತೆ. ಸೊ ದಯಮಾಡಿ ಆ ಒಂದು ಪ್ರಶ್ನೆ ಪತ್ರಿಕೆನೇ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ ಕೇಸ್ ಏನಾದರೂ ಈ ವರ್ಷ ಟಿ ಎಕ್ಸಾಮು ಈಗ ಅನೌನ್ಸ್ ಮಾಡ್ತಾರೆ 30ನೇ ತಾರೀಕು, ಅದರ ಒಳಗಡೆ ಈಗ ದಿಸ್ ಮಂತ್ ಎಂಡಲ್ಲಿ ನೋಟಿಫಿಕೇಷನ್ ಆಯಿತು ಅಂದರೆ ಅವರೇ ಏನಾದರೂ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಲ್ಲಿ ಬಿಟ್ಟರೆ ಇನ್ನೂ ತುಂಬ ಒಳ್ಳೇದು ನಿಮಗೆ. ಈಗಾಗಲೇ ಬಿಡಿಸಿರ್ತಕ್ಕಂಥ ಪ್ರೀವಿಯಸ್ ಕ್ವಶನ್ ಪೇಪರ್ ಜೊತೆಗೆ ಮತ್ತೊಂದಷ್ಟು ಮಾಡಲ್ ಪೇಪರ್ಸನ್ನ ಬಿಡಿಸ್ಕೊಂಡ್ರೆ ಇನ್ನೂ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮಗೆ ಜಾಸ್ತಿ ಸ್ಕೋರನ್ನು ಗೇನ್ ಮಾಡಲಿಕ್ಕೆ. ಹಾಗಾಗಿ ಸಾಕಷ್ಟು ವಿಪುಲವಾದ ಅವಕಾಶಗಳಿದೆ ಈಗ ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ಟಿ ಎಕ್ಸಾಮಲ್ಲಿ. ಸೊ ಪ್ರತಿಯೊಂದು ಸಿಲೆಬಸ್ಸನ್ನು ಇಟ್ಕೊಂಡು ಪ್ರತಿಯೊಂದು ಪತ್ರಿಕೆಗಳ ಕಂಟೆಂಟನ್ನು ಸೊ ಒಂದೊಂದೇ ಟಿಕ್ ಮಾಡ್ತಾ ಏನು ಮಾಡಬೇಕು, ನೀವು ಕ್ಲೋಸ್ ಮಾಡ್ಕೊಳ್ಬೇಕು. ಸೊ ನೋಟಿಫಿಕೇಷನ್ ಆದಾಗಿಂದ ಹಿಡಿದು ಎಕ್ಸಾಮ್ ಡೇಟ್ ತನಕ ರಿವಿಷನ್ ಮಾಡಲಿಕ್ಕೆ ಅದೊಂದು ಟೈಮ್ ಅಂತ ಅಂದ್ಕೊಳ್ಬೇಕು ನೀವು ಆ ಟೈಮಲ್ಲಿ ಕೂತ್ಕೊಂಡು ಓದಲಿಕ್ಕೆ ಪ್ರಯತ್ನ ಮಾಡೋದೇ ಖಂಡಿತವಾಗ್ಲೂ ಆಗಲ್ಲ. ಅದು ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು. ಸೊ ಈಗೇನು ಅವಕಾಶಗಳಿದೆ ಸುಮಾರು 80 to 85 ಡೇಸ್ ಏನು ಟೈಮ್ ಇದೆ ಈಗ. ಸೊ ಈ ಟೈಮಲ್ಲಿ ಪ್ರಿಪ್ರೇಷನ್ ಮಾಡಿ ನೀವು. ಅಂದರೆ ಸೊ 80 to 85 ಡೇಸ್ ಅಂದರೆ ನಾನು ಐ ಥಿಂಕ್ ನೋಟಿಫಿಕೇಷನ್ ಆದಮೇಲೆ ನಿಮಗೆ 1 ತಿಂಗಳಿಂದ ಸೊ ಹಾರ್ಡ್ಲಿ 1.5 ತಿಂಗಳು ಟೈಮ್ ಸಿಗುತ್ತೆ ನಿಮಗೆ. ಸೊ ಆ ಟೈಮನ್ನು ನೀವು ರಿವಿಷನ್ ಮಾಡ್ಲಿಕ್ಕೆ ಬಳಸ್ಕೋಬೇಕು. ಅಲ್ಲಿ ಫ್ರೆಶ್ ಆಗಿ ಓದಲಿಕ್ಕೆ ಆ ಟೈಮನ್ನು ದಯಮಾಡಿ ಯೂಸ್ ಮಾಡ್ಕೋಬೇಡಿ ತುಂಬ. ಆಮೇಲೆ ನಿಮಗೆ ರಿವಿಷನ್ ಮಾಡಲಿಕ್ಕೆ ಟೈಮ್ ಆಗಲ್ಲ ಅದು.
ಸೊ ಹಾಗಾಗಿ ಸುಮ್ಮನೆ ಆಮೇಲೆ 1 ಮಾರ್ಕ್ಸಿಂದ 2 ಮಾರ್ಕ್ಸಿಂದ 4 ಮಾರ್ಕ್ಸಿಂದ ನೀವು ಫೇಲ್ ಆಗಿ ಸಫರ್ ಆಗೋದು, ನಿಮಗೆ ನೀವೇ ಬ್ಲೇಮ್ ಮಾಡ್ಕೊಳ್ಳೋದು. ಸೊ ನಮ್ಮ ಫೇಲ್ಯೂರ್ಸ್ಗೆ ನಾವೇ ರೆಸ್ಪಾನ್ಸಿಬಲ್, ಅದನ್ನು ಒಪ್ಕೊಳ್ಬೇಕಾಗುತ್ತೆ. ಸುಮ್ಮನೆ ಅಲ್ಲಿ ಆಮೇಲೆ ಸಫರ್ ಆದರೆ ಪ್ರಯೋಜನ ಇಲ್ಲ. ಹಾಗಾಗಿ ಈಗಲೇ ಎಚ್ಚೆತ್ತುಕೊಂಡು ಟೈಮನ್ನು ವೇಸ್ಟ್ ಮಾಡದೆ ಒಳ್ಳೆ ಸ್ಕೋರ್ ಮಾಡಿ, 120+ ಮಾಡಿ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಏನು ಮಾಡಿದರೆ ಅಂದರೆ, ಸೊ ಕೆಲವೊಂದು ಕಡೆ ಎಲ್ಲ TET ಕಂಪಲ್ಸರಿ ಮಾಡಿದ್ದಾರೆ. ಕೆಲವೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಲು ಕೂಡ TET ಆಗಿಲ್ಲ ಅಂದರೆ ಅವರನ್ನು ಗೆಸ್ಟ್ ಟೀಚರ್ಸ್ ಆಗೋ ತಗೊಳ್ಳಲ್ಲ. ಈಗ ಒಂದಷ್ಟು ವರ್ಷಗಳ ಕಾಲ ಈಗ ಪ್ರೈವೇಟ್ಲಿ ಕೆಲಸ ಮಾಡ್ತಕ್ಕಂಥ ಟೀಚರ್ಸ್ ಹೇಳ್ತಾರೆ, ಈಗ ಅಲ್ಲೂ ಕೂಡ ಸ್ವಲ್ಪ ಕ್ವಾಲಿಟಿ ನೋಡ್ತಾ ಇದ್ದಾರೆ, ಡೆಮೋ ಮಾಡಿಸ್ತಾರೆ. ಸೊ ಯಾವ್ಯಾವ ಎಲಿಜಿಬಲ್ ಎಕ್ಸಾಮ್ಸ್ ಆಗಿದೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಒಂದು ರೌಂಡು ಅಂತ ಎಲ್ಲ ಹೇಳ್ತಾರೆ ಈಗ. ಸೊ ದಯಮಾಡಿ, ಯಾಕಂದರೆ ಇದು ಹೋಯ್ತಾ ಏನಾಗುತ್ತೆ, ಸೊ ಸಿಸ್ಟಮ್ ಅಡ್ವಾನ್ಸ್ ಆಗ್ತಾ ಹೋಗುತ್ತೆ ಇದು. ಹಾಗಾಗಿ ಸೊ ನಾವು ಒಂದಷ್ಟು ಎಲಿಜಿಬಲ್ ಎಕ್ಸಾಮಿನೇಷನ್ಗೆ ಕ್ವಾಲಿಫೈಡ್ ಆಗಲೇಬೇಕಾಗುತ್ತೆ. ಒಂದು ಕ್ವಾಲಿಟೇಟಿವ್ ಟೀಚಿಂಗನ್ನು ಪ್ರೊವೈಡ್ ಮಾಡಬೇಕಾದ್ರೆ ಮಕ್ಕಳ ಮುಂದೆ ಒಂದಷ್ಟು ಎಲಿಜಿಬಲ್ ಎಕ್ಸಾಮಲ್ಲಿ ನಾವು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಸೊ ಆವಾಗ ಐ ಥಿಂಕ್ ನಮಗೆ ಹಲವಾರು ಅವಕಾಶ ಇರುತ್ತೆ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ, ಅಥವಾ ಒಳ್ಳೆ ಟೀಚಿಂಗನ್ನು ಮಾಡಲಿಕ್ಕೆ, ಅಥವಾ ಅದಕ್ಕೆ ಪೂರಕವಾಗಿ ಅದರ ಆಧಾರದ ಮೇಲೆ ಸೊ ಬೇರೆ ಅಪಾಯಿಂಟ್ಮೆಂಟ್ ಎಕ್ಸಾಮ್ಸ್ನ ಬರಲಿಕ್ಕೆ ತುಂಬ ಅವಕಾಶ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಿಮಗಾಗಿ ನಾನು ಇದನ್ನು ಒತ್ತಿ ಹೇಳ್ತಾ ಇರೋದು, ದಯಮಾಡಿ ಟೈಮನ್ನು ವೇಸ್ಟ್ ಮಾಡಬೇಡಿ. ಸೊ ಇವತ್ತಿಗೂ ಯಾರು ಆರಂಭ ಮಾಡಿಲ್ವೋ ಈ ಕೂಡಲೇ ಆರಂಭ ಮಾಡಿ, ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ತುಂಬ ಗೋಲ್ಡನ್ ಅಪಾರ್ಚುನಿಟಿ ತುಂಬ ಗೋಲ್ಡನ್ ಟೈಮ್ ಇದೆ ನಿಮಗೆ. ಸೊ ಈ ವರ್ಷದ TET ಎಕ್ಸಾಮ್ದು ಯಾವತ್ತೂ ಕೂಡ ಇದುವರೆಗೂ ನಡೆದಿರ್ತಕ್ಕಂಥ ಎಕ್ಸಾಮ್ಸಲ್ಲಿ ನೋಡಿ, ಎಕ್ಸಾಮ್ ಡೇಟ್ಗೂ ಮುಂಚೆ ನೋಟಿಫಿಕೇಷನ್ ಆಗ್ತಾಯಿತ್ತು. ಈಗ ಎಕ್ಸಾಮ್ ಡೇಟ್ ಗೊತ್ತಾಗ್ಬಿಟ್ಟಿದೆ, ಈಗ ನೋಟಿಫಿಕೇಷನ್ ಆಗಬೇಕು. ಆಯಿತಾ? ಒಂದು ಒಳ್ಳೆಯ ಅವಕಾಶ ಇದು. ಇವೆಲ್ಲ ಬೆಳವಣಿಗೆ ಆಗಿರೋದು ಏನೋ ಹೇಗೆ ವೈರಲ್ ಆಗಿದೆ ಡೇಟು, ಬಟ್ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದು, ಯೋಚನೆ ಮಾಡೋದು ಬೇಡ ಈಗ. ಸೊ ದಯಮಾಡಿ ಆರಂಭ ಮಾಡಿ. ನಮ್ಮ ವೀಡಿಯೋಸನ್ನ ಡೈಲಿ ವಾಚ್ ಮಾಡಿ. ಅಲ್ಲಿ TETಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನ ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಸೊ ನಿಮ್ಗೆಲ್ಲರಿಗೂ ಯೂಸ್ ಆಗಲಿ ಅಂತ, ಹಾಗಾಗಿ ಇವೆಲ್ಲವನ್ನು ಹೇಳಬೇಕಿತ್ತು, ಹಾಗಾಗಿ ಹೇಳಿದ್ದೀನಿ. ದಯಮಾಡಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದು ಸ್ಟಾಪ್ ಮಾಡಲಿಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡಬೇಡಿ, ಆರಂಭ ಮಾಡಿ. ನಿಮ್ಮ ಗುರಿ 150ಕ್ಕೆ 150 ಅಂಕವನ್ನು ನಾನು ಪಡ್ಕೊಳ್ತೇನೆ ಅಂತಕ್ಕಂಥ ಕಾನ್ಫಿಡೆಂಟ್ ಜೊತೆಗೆ ನಿಮ್ಮ ಸ್ಟಡೀಸನ್ನು ಆರಂಭ ಮಾಡಿ. ತುಂಬ ಜನ ಕೇಳ್ತಾರೆ, ಹೆಂಗೆ ಕ್ರ್ಯಾಕ್ ಮಾಡಬೇಕು, ಹೆಂಗೆ TETನ, ಏನು ತುಂಬ ಡಿಫಿಕಲ್ಟ್ ಅಲ್ಲ ಸರ್ ಇದು TET ಎಕ್ಸಾಮು ಅಂಥವ್ರಿಗೆ ಹೇಳೋದು ನಾನು. ಸೊ ಪ್ರೀವಿಯಸ್ ಪೇಪರನ್ನು ಫಸ್ಟ್ ಬಿಡಿಸ್ಬಿಡಿ ಈಗ ನಿಮಗೆ, ಆಯಿತಾ? ಸೊ ಪ್ರೀವಿಯಸ್ ಪೇಪರ್ ಬಿಡಿಸಿದಾಗ ಏನಾಗುತ್ತೆ ನಿಮಗೆ, ಈಗ ಆರ್ಟ್ಸ್ ಅವರು ಆರ್ಟ್ಸ್ ಪೇಪರ್ ಬಿಡಿಸ್ಕೊಳ್ಳಿ, ಸೈನ್ಸ್ ಅವರು ಸೈನ್ಸ್ ಪೇಪರ್ ಬಿಡಿಸಿ. ಒಂದು 2-3 ಪೇಪರ್ ಬಿಡಿಸಿದಾಗ ಏನಾಗುತ್ತೆ, ನಿಮಗೊಂದು ಐಡಿಯಾ ಕ್ರಿಯೇಟ್ ಆಗಿಬಿಡುತ್ತೆ. ಕ್ವಶನ್ಸ್ ಅಂದರೆ ಹಿಂಗಿರುತ್ತೆ, ಈ ಥರ ಕೇಳಿದ್ರೆ. ಸೊ ನೀವು ಹೆಂಗೆ ಓದಬೇಕು ಅಂತ ಕ್ವಶನ್ ಪೇಪರ್ ಬಿಡಿಸ್ತಾರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಅಲ್ವಾ? ಕೆಲವೊಂದು ಟ್ವಿಸ್ಟ್ ಇರುತ್ತೆ ಕ್ವಶನ್ಸಲ್ಲಿ. ಸೊ ಯಾವ ರೀತಿ ಕೇಳಿರ್ತಾರೆ, ಯಾವ ಥರ ಆನ್ಸರ್ ಮಾಡಬೇಕು, ಈಗ ಹೇಳಿಕೆ ಯಾವುದೇ ರೀತಿಯ ಪ್ರಶ್ನೆಗಳು ಯಾವ ಥರ ಬರುತ್ತೆ, ಅದಕ್ಕೆ ನಾವು ಯಾವ ಥರ ಸಿದ್ಧತೆ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಯಾವ ಮಾದರಿಯಲ್ಲಿ ಓದ್ಕೋಬೇಕು, ಇವೆಲ್ಲ ನಿಮ್ಗೆ ಐಡಿಯಾ ಕ್ರಿಯೇಟ್ ಆಗಬೇಕು ಅಂದರೆ ಮೊದಲು ಯಾವಾಗಲೂ ಕ್ವಶನ್ ಪೇಪರ್ನೇ ಬಿಡಿಸ್ಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದು ಅಕಾರ್ಡಿಂಗ್ ಟು ಮಿ. ಹಾಗಾಗಿ ಆ ಕೆಲಸ ಫಸ್ಟ್ ಮಾಡಿ. ಇದರಿಂದ ಆಚೆಗೆ ಅಪ್ಕಮಿಂಗ್ ನ್ಯೂಸ್ಗಳಾಗಲಿ ಅಥವಾ ಏನಾದರೂ TETಗೆ ಸಂಬಂಧಪಟ್ಟಂಥ ಯಾವುದೇ ರೆಫರೆನ್ಸ್ ಆಗಿ ನಾನಂತೂ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಟೆಲಿಗ್ರಾಮ್ನ ತಪ್ಪದೆ ವಾಚ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ನಮಸ್ತೆ.